ಸ್ವಾಮಿ ಎಂತ ಗಿರಾಕಿನ ಕರ್ಕ ಬಂದ್ರಿ? ಮೂರ್ತಿ ನೀ ಸುಮ್ಮನಿರೋ. ಸುರೇಶ ಒಂದು 50 ರೂಪಾಯಿ ಕೊಡ. ತೊಳೆ 50 ರೂಪಾಯಿ. ಇದು ಲಗ್ಗಂ ಪತ್ರಿಕೆಯಲ್ಲಿ ಬರಬೇಕಾಗಿರೋ ವಿಷಯ. ಅಡ್ವಾನ್ಸ್ ಕೊಡು ಮೂರ್ತಿ. ಅದು ಆಗಲ್ಲ ಕಣೋಳ್ ಸಿಂಗ, 50 ರೂಪಾಯಿದೆಲ್ಲ ಕಷ್ಟ ಆಗುತ್ತೆ. ಅಡ್ವಾನ್ಸ್ ತರದೆ ಬಂದಿದ್ದೀರಾ? ಸರಿ ಹೋಯ್ತು ಬಿಡಿ. ನಾನು MLA ಸಂಬಂಧ ಅಂದ ತಕ್ಷಣ ಏನೇನು ಅನ್ಕೊಬಿಟ್ಟಿದ್ದೆ. ಹಂಗೆಲ್ಲ ಮಾತಾಡಬೇಡ ಸುರೇಶ. ನಮ್ಮ ಮೂರ್ತಿ ಅಡ್ವಾನ್ಸ್ ಇಲ್ದಲೆ ಯಾವ ಕೆಲಸನೂ ಮಾಡೋದಿಲ್ಲ. ನಮ್ಮ ಮೂರ್ತಿ ಬಡವ ಇರ್ಬೋದು, ವ್ಯಾಪಾರದಲ್ಲಿ ಕಟ್ಟುನಿಟ್ಟು. ಅಡ್ವಾನ್ಸ್ ತಂದಿದೆಯಲ್ಲ ಮೂರ್ತಿ? ತಂದಿದ್ದೀನಿ ಕಣೋ, ಆದರೆ ನೋಡು ಮೂರ್ತಿ, ನೀನು ಕೊಡ್ತೀಯೋ ಇಲ್ಲ ನಾನು ಕೊಡೋಣ ಹೇಳು. ಬೇಡ ಬೇಡ, ನಾನೇ ಕೊಡ್ತೀನಿ. ಎಷ್ಟಿದೆಯೋ? 5,000 ರೂಪಾಯಿ ಇದೆ. ತಗೊಳ್ಳಯ್ಯ, ಲೆಕ್ಕ ಬರ್ಕೋ. ಇನ್ನು 2 ದಿನದಲ್ಲಿ ಕಾರ್ಡ್ ಬೇಕು. ಈ ಹಂಸಿನಿ ಈ ನಡುವೆ ನೆಟ್ಟಗೆ ಮನ್ಲೂ ಇರಲ್ಲ, ವಿಷಯ ಹೇಳೋದು ಇಲ್ಲ. ಏನಪ್ಪ ಇದು? ಎಲ್ಲಿಟ್ಬಿಟ್ಗಳು ಹುಡುಗಿ? ಯಾರ ಫೋಟೋ ಇದು? ಇಲ್ಲಿ ಯಾಕೆ ಬಂತು? ಹಂಸಿನಿ ಫೈಲಲ್ಲಿ ಯಾಕೆ ಇಟ್ಟಿದ್ದಾಳೆ ಇದನ್ನ? ಹಲೋ ಹಂಸಿನಿ, ನಿನ್ನ ರೂಮಿನ ಫೈಲಲ್ಲಿ ಒಂದು ಫೋಟೋ ಇದೆಯಲ್ಲ, ಯಾರ್ದದು? ಕೊಲೆನಾ? ಸರಿಯಾದ ಸಮಯಕ್ಕೆ ಕೊಟ್ಟಿದ್ಯಾ ಮಗಳೇ. 10 ವರ್ಷದ ಹಿಂದೆ ಕೊಲೆ ಮಾಡಿ ತಲೆ ಮರೆಸ್ಕೊಂಡಿದ್ದೀರಾ ವಿಕ್ರಮ್ ಸಿಂಹ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.